ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಇರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಾಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಾಮೆಂಟ್ಸ್ನ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಎಸ್ ಗೈಸ್, ವಾಟ್ ಈಸ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಒಂದು ಲೈಫಲ್ಲಿ? ಒಂದು ಸ್ಪೆಸಿಫಿಕ್ ಲವ್ ಅಥವಾ ಕರಿಯರ್ ಹಂಗೆ ನಾನು ಹೇಳಲ್ಲ. ಕಾರ್ಡ್ಸ್ ಕಡೆಯಿಂದ ಯಾವ ಎನರ್ಜೀಸ್ ಬರುತ್ತೆ, ಓಕೆ, ಯಾವ ಎನರ್ಜೀಸ್ ಬರುತ್ತೆ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ ಸಿ ವಾಟ್ಸ್ ಕಮಿಂಗ್ ನೆಕ್ಸ್ಟ್. ನಿಮ್ಮ ಲೈಫಲ್ಲಿ ಏನು ಸರ್ಪ್ರೈಸಿಂಗ್ ಚೇಂಜಸ್ ಬರ್ತಾ ಇದೆ ಅಂತ. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್. ಯಾರ್ದೆಲ್ಲ ಇಲ್ಲಿ ಏರ್ ಸೈನ್ಸ್ ಇದೆ, ಅಕ್ವೇರಿಯಸ್, ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿದ್ರೆ ಅಂದ್ರೆ ಇದು ನಿಮ್ ಬಗ್ಗೆನೇ ಹೇಳ್ತಾ ಇದೆ. ನಿಮ್ದು ಏರ್ ಸೈನ್ಸ್ ಅಲ್ಲ. ಇಷ್ಟು ಸೈನ್ಸ್ ಅಲ್ಲಿ ಯಾವುದೇ ರೀತಿ ಮೇಜರ್ ಪ್ಲಾನೆಟ್ಸ್ ಇಲ್ಲ ಅಂತ ಅಂದ್ರೆ ದೆನ್ ಇದು ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಬರ್ತಾ ಇರೋದು. ನಾನು ಏನ್ ನೋಡ್ತಾ ಇದೀನಿ, ತುಂಬಾ ಜನ ಎಮೋಷನ್ಸ್ ಅನ್ನೋದನ್ನ ಬಿಟ್ಟು ಜಾಸ್ತಿ ಲಾಜಿಕಲ್ ಆಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಎಮೋಷ್ನಲಿ ಕನೆಕ್ಟ್ ಆಗೋದನ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀರಾ. ಎಷ್ಟಾಗುತ್ತೆ ಅಷ್ಟು ಲಾಜಿಕಲ್ ಆಗ್ತಾ ಇದ್ದೀರಾ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಎಷ್ಟಾಗುತ್ತೆ ಅಷ್ಟು ಕೆಲಸನ ಇಂಡಿಪೆಂಡೆಂಟ್ ಆಗಿ ಮಾಡೋಣ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಾನು ಯಾರ ಮೇಲೂ ಎಮೋಷ್ನಲಿ ಡಿಪೆಂಡ್ ಆಗಬಾರ್ದು. ನನಗೇನಾದ್ರು ಲೋ ಫೀಲ್ ಆಗ್ತಾ ಇದೆಯಾ, ಲೆಟ್ ಮಿ ಗೆಟ್ ಬ್ಯುಸಿ, ಅಥವಾ ನನ್ನ ಮೇಲೆ ನಾನು ವರ್ಕ್ ಮಾಡೋಣ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, ಆ ಥರ ಒಂದು ಎನರ್ಜಿ. ತುಂಬಾ ಜನ ಇಲ್ಲಿ ತುಂಬಾ ಕಷ್ಟಪಟ್ಟು ಬೆಳೆದಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಅಂದ್ರೆ ಚೈಲ್ಡ್ಹುಡ್ ಅಲ್ಲೂ ನಿಮಗೆ ತುಂಬಾ ಸಪೋರ್ಟ್ ಮಾಡೋರು ಕಡಿಮೆ ಇದ್ರು, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಕಡಿಮೆ ಇದ್ರು, ನಿಮ್ಮ ಸುತ್ತಮುತ್ತ ಜನರು ಇದ್ರೂ ನಿಮಗೆ ಲವ್ ಸಿಗ್ತಾ ಇರ್ಲಿಲ್ಲ, ಒಂದು ಆಸೆ ಸಿಗ್ತಾ ಇರ್ಲಿಲ್ಲ. ತುಂಬಾ ಎಲ್ಲ ಇದ್ರೂ ಇಲ್ಲ ಅನ್ನೋ ಒಂದು ರೀತಿಲಿ ಬೆಳೆದಿದ್ದೀರಾ. ಅಥವಾ ಎಮೋಷ್ನಲಿ ಯಾರ ಜೊತೆನೂ ನೀವು ಡಿಪೆಂಡ್ ಆಗಿಲ್ಲ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಆ ಥರ ಎನರ್ಜೀಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಮೋರ್ ಲೈಕ್ ಮುಂಚೆಯಿಂದನೂ ಒಂಥರ ಒಬ್ರೇ ಬೆಳ್ಕೊಂಡ್ ಬಂದಿದ್ದೀರಾ, ಇಂಡಿಪೆಂಡೆಂಟ್ ಆಗಿ ಬೆಳ್ಕೊಂಡ್ ಬಂದಿದ್ದೀರಾ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನೀವು. ದಟ್ಸ್ ದ ಒನ್ ಬೆಸ್ಟ್ ಪಾಯಿಂಟ್. ಆ್ಯಂಡ್ ಆ ಒಂದು ನೇಚರ್, ಆ ಒಂದು ಪರ್ಸ್ನಾಲಿಟಿ, ಆ ಒಂದು ಪ್ರಾಕ್ಟೀಸ್ ಏನು ಮಾಡ್ಕೊಂಡ್ ಬಂದ್ರಿ ಅದು ನಿಮಗೆ ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾ ಇದೆ. ನಾನೇನು ನೋಡ್ತಾ ಇದ್ದೀನಿ, ನಿಮ್ಮ ಒಂದು ಲೈಫ್ನ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡೋದು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ನೀವು ಯಾರ ಮೇಲೂ ಡಿಪೆಂಡೆಂಟ್ ಆಗಲ್ಲ. ಎಮೋಷ್ನಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು. ನಂಗೆ ಇವ್ರು ಬೇಕೇ ಬೇಕು, ಈ ಪರ್ಸನ್ ಎನರ್ಜಿ ನನ್ನ ಲೈಫಲ್ಲಿ ಬೇಕೇ ಬೇಕು, ಈ ಪರ್ಸನ್ ಇದ್ರೆ ನಾನು ಖುಷಿಯಾಗಿರೋದು, ನಾನು ಎಲ್ಲೆಲ್ಲಿ ಹೋಗ್ತೀನಿ ಈ ಪರ್ಸನ್ ಕೂಡ ಬರಬೇಕು, ಏನೋ ಆ ಒಂದು ಮೆಂಟ್ಯಾಲಿಟಿನ ಬಿಟ್ಟು ನೀವು ಮುಂದೆ ಹೋಗೋದು. ಆ್ಯಂಡ್ ಜೊತೆ ಆ ಸ್ಟ್ರೆಂತ್ ಇರುತ್ತೆ, ಲೈಕ್ ಯಾರು ಇಲ್ದೇನೂ ನಾನು ಸರ್ವೈವ್ ಆಗ್ತೀನಿ, ಯಾರ ಒಂದು ಸಪೋರ್ಟ್ ಇಲ್ದನೇನು ನಾನು ಸರ್ವೈವ್ ಆಗ್ತೀನಿ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಇದೇನೋ ನಿಮಗೆ ಗಿಫ್ಟ್ ಬಂದಿದ್ದಲ್ಲ, ನೀವು ಇದ್ರ ಮೇಲೆ ವರ್ಕ್ ಮಾಡಿದ್ದೀರಾ. ನೀವಿವತ್ತು ಇಷ್ಟು ಸ್ಟ್ರಾಂಗ್ ಆಗಿ, ಇಷ್ಟು ಇಂಡಿಪೆಂಡೆಂಟ್ ಆಗಿ, ಇಷ್ಟು ಫ್ರೀಡಮ್ ಅಲ್ಲಿ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪಾಸ್ಟೇ ಕಾರಣ. ಆ್ಯಂಡ್ ನೀವು ವರ್ಕ್ ಮಾಡಿದ್ದೀರಾ, ಅದ್ರ ಮೇಲೆ ವರ್ಕ್ ಮಾಡಿದ್ದೀರಾ. ಹೆಂಗೆ ಇಂಡಿಪೆಂಡೆಂಟ್ ಆಗಿರೋದು, ಹೆಂಗೆ ಸ್ಟ್ರಾಂಗ್ ಆಗಿರೋದು, ತುಂಬ ವರ್ಕ್ ಮಾಡಿದ್ದೀರಾ. ಐ ಗೆಸ್ ನಾನು ಏನು ನೋಡ್ತಾ ಇದ್ದೀನಿ, ಹೋಗ್ತಾ ಹೋಗ್ತಾ ನಿಮ್ಮ ಲೈಫಲ್ಲಿ ನೀವು ಯಾವ ಥರ ಆಗ್ತೀರಾ ಅಂದರೆ, ಏನಾದ್ರು ಅನ್ನಿಸ್ತಾ ಸ್ಟ್ರಾಂಗ್ ಆಗಿ ಹೇಳ್ತೀರಾ. ನಿಮಗೆ ಯಾರು ಹರ್ಟ್ ಮಾಡ್ತಾ ಇದ್ದಾರಾ, ಸ್ಟ್ರಾಂಗ್ ಆಗಿ ಅವ್ರನ್ನ ಕಟ್ಟೋನ್ ಮಾಡ್ತೀರಾ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನೀವು ಯೋಚನೆ ಮಾಡಲ್ಲ ಜಾಸ್ತಿ. ದ ಬೆಸ್ಟ್ ಪಾರ್ಟ್ ಇಸ್ ಬೇಕೇ ಬೇಕು, ಆ ಪರ್ಸನ್ ಎನರ್ಜಿ ಬೇಕೇ ಬೇಕು, ನಂಗೆ ಇದು ಬೇಕೇ ಬೇಕು ಬದುಕಬೇಕು ಅಂದರೆ, ನನಗಿದು ಬೇಕೇ ಬೇಕು ಖುಷಿಯಾಗಿರ್ಬೇಕು ಅಂದರೆ, ಆ ಥರ ಎನರ್ಜಿ ನಿಮ್ಮಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ತುಂಬ ಕಾಂಪಿಟೇಟಿವ್ ಆಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಕರಿಯರಲ್ಲಿ ನಿಮ್ಮನ್ನ ತುಂಬ ಜನ
ಒಂಥರ ಐಡಿಯಲ್ ತರ ತಗೊಂತಾರೆ. ಅಟ್ ದ ಸೇಮ್ ಟೈಮ್ ಇನ್ಸ್ಪಿರೇಷನ್ ಆಗಿ ತಗೊಂತಾರೆ ನಿಮ್ನ. ಆ, ತುಂಬಾ ಕಾಂಪಿಟೇಟಿವ್ನೆಸ್ ಜಾಸ್ತಿ, ನೀವ್ ಏನಕ್ಕೂ ಹೆದರ್ಕೊಳ್ಳಲ್ಲ. ಏನೇ ಸಿಚುವೇಶನ್ ಬಂದ್ರು ಫೇಸ್ ಮಾಡ್ತೀನಿ, ಯಾರನ್ನ ಬೇಕಿದ್ರು ಫೇಸ್ ಮಾಡ್ತೀನಿ. ಅಂಡ್ ನಾನು ಮಾಡ್ತಿರೋದ್ರಲ್ಲಿ ನಿಯತ್ತಿದೆ, ನಾನು ನೆಟ್ಟಿಗೆ ಮಾಡ್ತಾ ಇದ್ದೇನೆ, ನನಗೆ ಆ ಶೇರ್ ಪ್ರಾಪರ್ ಆಗಿ ಬೇಕು. ಈ ತರ ಫೈಟಿಂಗ್ ಕಾಂಪಿಟೇಟಿವ್ ನೇಚರ್ ಜಾಸ್ತಿ ಆಗ್ತಿರೋದು ನೋಡ್ತಾ ಇದೀನಿ. ಎಸ್ಪೆಷಲಿ ಇದು ನಿಮ್ಮ ಕರಿಯರ್ ಅಲ್ಲಿ ಬೂಸ್ಟ್ ಕೊಡ್ತಾ ಇದೆ. ನಿಮ್ಮ ಸರ್ಕಲ್ ಅಲ್ಲಿ ನಿಮಗೆ ಒಂದು ರೆಸ್ಪೆಕ್ಟ್ ವಿಚ್ ಯು ಡಿಸರ್ವ್. ನಿಮಗೆ ಮುಂಚೆ ಸಿಕ್ಕಿರ್ಲಿಲ್ಲ ರೆಸ್ಪೆಕ್ಟ್, ಬಟ್ ಆ ರೆಸ್ಪೆಕ್ಟ್ ನ ನೀವು ಪಡ್ಕೊಂತಾ ಇರೋದು, ಅಟ್ರಾಕ್ಟ್ ಮಾಡ್ತಾ ಇರೋದು, ಆ ಥರ ಎನರ್ಜಿ ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. Seven of Wands. Queen of Swords with Seven of Wands. I told you, like, competitive energy. It's a add-on situation ಇದಕ್ಕೆ. ನಾನು ಏನ್ ನೋಡ್ತಾ ಇದ್ದೀನಿ, ಡೆಫಿನೆಟ್ಲಿ ಮುಂದೆ ಹೋಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಬಟ್ ನೀವು ಮುಂದೆ ಹೋಗ್ತಿದ್ದೀರಾ ಅಂತ ಎಲ್ಲರೂ ನಿಮ್ನ ಹೋಗಮ್ಮ ಹೋಗು ಅಂತ ಬಿಡಲ್ಲ. ತುಂಬಾ ಜನ ನಿಮ್ನ ಕಾಳಿ ಎಳಿಯಕ್ಕೂ ಟ್ರೈ ಮಾಡ್ತಾರೆ. ಲುಕ್ ಎಟ್ ದಿಸ್ ಕಾಡಿ ಪರ್ಸನ್, ದಟ್ ಈಸ್ ಯು ಫೈಟಿಂಗ್. ಆಲ್ರೆಡಿ ಏನು ಅರ್ನ್ ಮಾಡಿದೀರಾ, ಆಲ್ರೆಡಿ ಏನು ಪಡ್ಕೊಂಡಿದ್ದೀರಾ, ಅದನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ, ಲೈಫಲ್ಲಿ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನೀವಲ್ಲಿ ನಿಂತಿದ್ದೀರಾ ಮೇಲೆ. ಬಟ್ ತುಂಬಾ ಜನ ನಿಮ್ನ ಕೆಳಗಿಲ್ಸೋದಕ್ಕೆ, ನಿಮ್ ಜೊತೆ ಫೈಟ್ ಮಾಡೋದಕ್ಕೆ, ನಿಮ್ನ ಕೆಳಗೆ ಹೆಂಗಾರು ತಗೋಬರ್ಬೇಕು, ಆ ತರ ಒಂದು ಎನರ್ಜಿ ತುಂಬಾ ಜನರದ್ದು ನಿಮ್ ಸುತ್ತಮುತ್ತ ಇದೆ. ತುಂಬಾ ಜನ ಕಾಂಪಿಟೇಷನ್ ಆಗಿ ತಗೊಳ್ತಾ ಇದ್ದಾರೆ. ತುಂಬಾ ಜನಕ್ಕೆ ನೀವು ಮುಂದೆ ಹೋಗೋದು, ಎಲ್ರಿಗಿಂತ ಮುಂದೆ ಹೋಗೋದು, ಅದು ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಆ ತರ ಎನರ್ಜಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಕೀಪ್ ಇನ್ ಮೈಂಡ್, ಬೆಳ್ದಂಗೂ ಕಾಂಪಿಟೇಟಿವ್ನೆಸ್, ಫೈಟಿಂಗ್, ಸ್ಟ್ರಗಲ್ ಕೂಡ ಜಾಸ್ತಿ ಆಗುತ್ತೆ. ಇಟ್ಸ್ ಅನ್ ಇಂಡಿಕೇಶನ್. ಎಸ್ಪೆಷಲಿ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಫ್ರೆಂಡ್ಸ್ ಇದ್ದಾರಾ, ಎಸ್ಪೆಷಲಿ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ನಿಮ್ಮ ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಕೋ ವರ್ಕರ್ ಆಗಿರಬಹುದು, ಅಥವಾ ನೀವೇನೋ ಆಗಿರ್ಬೋದು. ಲೈಕ್ ಕನ್ಸಿಡರ್ ಯು ಆರ್ ಅನ್ ಆಕ್ಟರ್ ಆರ್ ಅನ್ ಆಕ್ಟ್ರೆಸ್ ಅಂತಾನೆ ಅನ್ಕೊಳ್ಳಿ. ಅಲ್ಲಿ ನಿಮ್ಮ ಯಾರ ಜೊತೆ ನೀವು ಕೊಲಾಬ್ರೇಟ್ ಮಾಡ್ತಾ ಇದ್ದೀರಾ ಅವ್ರನ್ನ ಗ್ರಾಂಟೆಡ್ ಆಗಿ ತಗೋಬೇಡಿ. ಬಿಕಾಸ್ ತುಂಬಾ ಜಲಸಿನೆಸ್ ನೋಡ್ತಾ ಇದೀನಿ. ತುಂಬಾ ನಿಮ್ಮ ಪೊಸಿಷನ್ ರೀಚ್ ಆಗೋದಕ್ಕೆ ಫೈಟಿಂಗ್ ಎನರ್ಜಿ ನೋಡ್ತಾ ಇದ್ದೀನಿ. ನಿಮಗೆ ಇವಾಗ ಏನಾದ್ರು ಅವಾರ್ಡ್ ಸಿಗ್ತಾ ಇದೆ, ನಿಮಗೆ ಏನಾದ್ರು ಅಪ್ಗ್ರೇಡೇಷನ್ ಸಿಗ್ತಾ ಇದೆ, ಅಪ್ರೈಸಲ್ ಸಿಗ್ತಾ ಇದೆ ಅಂದ್ರೆ ತುಂಬಾ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದನ್ನ ತುಂಬಾ ಜನ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ತುಂಬಾ ಜನ ನಿಮ್ಮ ಪೊಸಿಷನ್ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಡೋಂಟ್ ಟ್ರಸ್ಟ್ ಎನಿ ಒನ್, ಡೋಂಟ್ ಟ್ರಸ್ಟ್ ಎನಿಬಡಿ. ಏನಾದ್ರು ಪ್ರೋಗ್ರೆಸ್ ಆಗ್ತಾ ಇದೆಯಾ ಅದನ್ನ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ಸಿ ದ ಥಿಂಗ್ ಈಸ್, ದ ಬೆಸ್ಟ್ ಪಾಯಿಂಟ್ ಈಸ್, ಏನೇ ಕಷ್ಟ ಬಂದ್ರು, ಏನೇ ಸ್ಟ್ರಗಲ್ ಬಂದ್ರು, ಏನೇ ಜೆಲಸ್ ಬಂದ್ರು, ಏನೇ ಡಿಫಿಕಲ್ಟೀಸ್ ಬಂದ್ರು ಫೇಸ್ ಮಾಡೋಷ್ಟು ಕೆಪಾಸಿಟಿ ನಿಮಗಿದೆ. ಇಟ್ಸ್ ನಾಟ್ ದಟ್ ನೀವು ಓಡೋಗ್ಬಿಡ್ತೀರಾ, ನಿಮ್ಗೆಲ್ಲ ಆಗಲ್ಲ ಅಂತ ಅಲ್ಲ. ಬಟ್ ಈ ಒಂದು ಮೆಸೇಜ್ ಬರ್ತಾ ಇದೆ ಅಂದ್ರೆ, ಆಸ್ ಅ ಗೈಡರ್, ಆಸ್ ಅ ರೀಡರ್, ಹೋಗಿ ಮಾಡ್ಕೊಳ್ಳಿ. ನಿಮ್ಗೆ ಫೇಸ್ ಮಾಡಕ್ಕಾಗತ್ತೆ, ಹೋಗಿ ನುಗ್ಗಿ ಅಂತ ಹೇಳಕ್ ಇಷ್ಟಪಡಲ್ಲ. ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಅನ್ನೆಸರಿ ಈವಿಲ್ ಐಸ್ ಅವಾಯ್ಡ್ ಇಟ್ ಗೈಸ್. ಓಕೆ, ನಾನು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದೀನಿ. ನಂದೇ ಆದ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಲೈಕ್ ಅರೌಂಡ್ 28K ಪ್ಲಸ್ ಫಾಲೋವರ್ಸ್. ಅಂಡ್ ರೀಸೆಂಟ್ ಆಗಿ ನಾನು ಸಮಥಿಂಗ್ ನ್ಯೂ ಐ ಸ್ಟಾರ್ಟೆಡ್, ಐ ಆಮ್ ವರ್ಕಿಂಗ್ ಆನ್ ಇಟ್. ಸೊ ಈ ವಿಚಾರ ನನ್ನ ಪಪ್ಪ, ಅಮ್ಮ, ನಮ್ಮ ಅಕ್ಕ ಅಂಡ್ ನನ್ನ ಕಸಿನ್ಸ್, ಅಂದ್ರೆ ಎಲ್ಲರಿಗೂ ಅಲ್ಲ, ನಮ್ಮ ಅಮ್ಮನ ಸೈಡ್ ಕಸಿನ್ಸ್ ಎಸ್ಪೆಷಲಿ, ಐ ಥಿಂಕ್ ಒಬ್ರಿಗೊಬ್ರಿಗೆ, ಇವರಿಗೆ ಅಂಡ್ ನಮ್ಮ ಅಮ್ಮನ ಅಕ್ಕ ಅವರಿಗೆಲ್ಲ ಗೊತ್ತಿದೆ ಅಷ್ಟೇ. ಬಟ್ ನಾನು ಅದನ್ನ ಎಲ್ಲೂ ಎಕ್ಸ್ಪೋಸ್ ಮಾಡಿಲ್ಲ, ನನ್ನ ಪರ್ಸ್ನಲ್ ಐಡಿಲೂ ನಾನು ಎಕ್ಸ್ಪೋಸ್ ಮಾಡಿಲ್ಲ. ದಟ್ ಐ ಹ್ಯಾವ್ ದೀಸ್ ಮೆನಿ ಫಾಲೋವರ್ಸ್, ದೀಸ್ ಮೆನಿ ಸಪೋರ್ಟರ್ಸ್, ದೀಸ್ ಮೆನಿ ಸಬ್ಸ್ಕ್ರೈಬರ್ಸ್ ಅಂತ. ಸಿ ಅದನ್ನ ನಾನು ಎಕ್ಸ್ಪೋಸ್ ಮಾಡಿದಾಗ ನಾನು ಈಗೋಗ್ ಸ್ಯಾಟಿಸ್ಫೈ ಆಗ್ಬೋದು, ಬಟ್ ಅಲ್ಟಿಮೇಟ್ಲಿ ಸಮಥಿಂಗ್ ಔಟ್ ಆಫ್ ಕಂಟ್ರೋಲ್ ಈಸ್ ಈವಿಲ್ ಐ. ಹಿಂಗಾಯ್ತು, ಹಿಂಗ್ ಮಾಡ್ತಾ ಇದ್ದಾಳೆ, ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಒಂದು ಕಮ್ಯುನಿಟಿ ಇದೆ, ಐ ಡೋಂಟ್ ವಾಂಟ್ ದಟ್ ಈವಿಲ್ ಐ. ಸಿ ನನಗೆ ಫೇಸ್ ಮಾಡೋಷ್ಟು ಕೆಪಾಸಿಟಿ ಇದೆ, ಬಟ್ ವೈ ಅನ್ನೆಸರಿ ಡ್ರಾಮಾ ಅಲ್ವಾ? ನಿಮಗೆ ಅಷ್ಟೊಂದು ಇಷ್ಟ ಆ ಥರದ್ದೆಲ್ಲ ಎಂಕರೇಜ್ ಮಾಡೋದಕ್ಕೆ ಅಂದರೆ ಗೋ ಫಾರ್ ಇಟ್. ಬಟ್ ನನ್ನ ಕಡೆಯಿಂದ ಸಜೆಷನ್ ಅಂದರೆ, ಅನ್ನೆಸರಿ ಡ್ರಾಮಾ ನಿಮ್ಮ ಕಡೆ ತಡೆಯೋಕ್ಕಾಗತ್ತೆ ಅಂದರೆ ತಡೀರಿ. ಅಲ್ಟಿಮೇಟ್ಲಿ ದಿಸ್ ಇಸ್ ಯೋರ್ ಲೈಫ್, ನಾಟ್ ಯೋರ್ ಪ್ಲೇ ಗ್ರೌಂಡ್. ಓಕೆ, ಸೊ ಎಸ್, ದಟ್ ಈಸ್ ದ ಮೆಸೇಜ್. ಎರಡೇ ಮೆಸೇಜಲ್ಲಿ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅನಿಸ್ತಾ ಇದೆ, ಎರಡೇ ಕಾರ್ಡ್ಸಲ್ಲಿ.
ಕಮ್ಸ್ ವಿತ್ ಲಾಡ್ ಆಫ್ ಮೆಸೇಜ್ ಆಬ್ವಿಯಸ್ಲಿ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ ಈ ಮೆಸೇಜಸ್ ಬಗ್ಗೆ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡಲ್ಲ. ಓಕೆ, until then, take care. Bye bye.